ಹನುಮಂತನು ಹಿಂದಕ್ಕೆ ಹಾರಿದ್ದು ಏಕೆ ಗೊತ್ತಾ? ಎಲ್ಲರಿಗೂ ನಮಸ್ಕಾರ. ಇಂದು ಮೊದಲನೆಯ ದಿನದ ಕತೆ. ಹನುಮಂತನು ಸೂರ್ಯದೇವನ ಬಳಿ ಹೋಗಿ, ಸೂರ್ಯದೇವ, ನೀವು ನನ್ನ ಗುರುಗಳಾಗಿರಬೇಕು ಎಂದು ಕೇಳಿದರು. ಅದಕ್ಕೆ ಸೂರ್ಯದೇವರು, ಇಲ್ಲ ಹನುಮಂತ, ಅದು ಸಾಧ್ಯವಿಲ್ಲ, ನಾನು ಯಾವಾಗಲೂ ಚಲನೆಯಲ್ಲೇ ಇರುತ್ತೇನೆ ಎಂದು ಹೇಳಿದರು. ಅದಕ್ಕೆ ಹನುಮಂತನು, ಸರಿ ಸೂರ್ಯದೇವ, ನೀವು ಯಾವಾಗಲೂ ಚಲನೆಯಲ್ಲೇ ಇರಿ, ನಾನು ನಿಮ್ಮ ರಥದ ಎದುರುಗಡೆ ಹಾರುತ್ತೇನೆ, ಹಿಂದಕ್ಕೆ ಹಾರುತ್ತೇನೆ, ಅಂದರೆ ರಿವರ್ಸಲ್ಲಿ ಹಾರುತ್ತೇನೆ, ನಿಮ್ಮ ಮುಖವನ್ನು ನೋಡಿಕೊಂಡು ಹಾರುತ್ತೇನೆ, ನೀವು ನನಗೆ ಪಾಠವನ್ನು ಕಲಿಸಿ ಎಂದು ಹೇಳಿದರು. ಅವರ ಶ್ರದ್ಧೆಯನ್ನು ಮೆಚ್ಚಿದ ಸೂರ್ಯದೇವರು ಅವರಿಗೆ ಪಾಠವನ್ನು ಕಲಿಸಲು ಸಿದ್ಧರಾದರು. ಕೇವಲ 60 ಗಂಟೆಗಳಲ್ಲಿ ಎಲ್ಲ ವೇದಗಳನ್ನು ಕಲಿತ ನಮ್ಮ ಹನುಮಂತ. ಅಂಥ ಅದ್ಭುತವಾದ ಗುರುವಿಗೂ ಅದ್ಭುತವಾದ ವಿದ್ಯಾರ್ಥಿಗೂ ನಾವು ನಮಸ್ಕರಿಸೋಣ. ಇಂಥ ಹಲವಾರು ಕಥೆಗಳಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.